ಈಗ 7ನೇ ಅಧ್ಯಾಯ. ಇನ್ನ ಚಂಡಮುಂಡರ ವಧ ಮತ್ತೆ ಧ್ಯಾನ ಮಾಡ್ತಾರೆ. ಅಂದ್ರೆ ಅಧ್ಯಾಯದ ಮೊದಲಿಗೆಲ್ಲ ಧ್ಯಾನ ಮಾಡೋ ಒಂದು ಪರಿಪಾಟಿಕೆ. ಋಷಿ ಅಂತಂದ್ರೆ ಹೀಗೆ ಋಷಿ ಸುಮೇಧ ಋಷಿಗಳು ಹೇಳಿಕತ್ತಾರ ಸುರಥ ಮತ್ತು ಸಮಾದೇವರಿಗೆ. ಹೀಗೆಂದರು, ಮಹತ್ತಾದ ಮತ್ತು ಚಿನ್ನದ ಬಣ್ಣವುಳ್ಳ ಹಿಮತ್ ಪರ್ವತದ ಶಿಖರದಲ್ಲಿ ಸಿಂಹದ ಮೇಲೆ ಕುಳಿತು ಮಂದಹಾಸವನ್ನು ಬೀರುತ್ತಿದ್ದ ದೇವಿಯವರನ್ನು ಅವರು ಕಂಡರು. ಅವರು ಆಕೆಯನ್ನು ನೋಡಿ ಕರೆದೆಯನ್ನು ಉದ್ಯುಕ್ತರಾದರು. ಯಾರು ಚಂಡಮುಂಡರು ಬಂದ್ರಲ್ಲ ಆ ದೇವಿ ನೋಡ್ತಾರ, ಆಕೆ ಕರ್ಕೊಂಡ್ ಬಲಕ್ಕೆ ಮುಂದೆ ಹೋಗ್ತಾರ. ಕತ್ತಿಯನ್ನು ಮೇಲಕ್ಕೆತ್ತಿ ಇತರರು ಆಕೆಯನ್ನು ಸಮೀಪಿಸಿದರು. ಎಲ್ಲಾ ಸೈನ್ಯದೊಂದಿಗೆ ಚಂಡಮುಂಡರ ಆಕೆನ ಹತ್ರ ಹೋಗ್ತಾರ. ಹೋದ್ಮೇಲೆ ಆ ಅಂಬಿಕೆಯು ಅತ್ಯಂತ ಕೋಪತಾಳಿಲ್ಲ. ಅವ್ರು ನೋಡಿಕೊಳ್ಳಲ್ಲ. ಕೋಪತಾಳಿ ಆಕೆಯ ವದನವು ಕಪ್ಪಾಗೋತು ಕೋಪದಿಂದ. ಉಪ್ಪು ಗಂಟೆಗಿದ್ದ ಆಕೆ ಹಣೆಯಿಂದ ಕತ್ತಿಯನ್ನು ಪಾಶವನ್ನು ಧರಿಸಿದ ಕರಾಲ ವದನೆಯಾದ ಕಾಳಿಯು ಕೂಡಲೇ ಹೊರಬಂದಳು. ಕಾಳಿ ನೋಡ್ರಿ, ಕಾಳಿ ರೂಪ ತಗೊಂಡ್ ಹೊರಗ್ ಬಂದ್ಬಿಡ್ತಾಳ ಆಕೆ. ಅವ್ರು ಶತ್ರು ಸಂಹಾರ ಆಗ್ಲಿಕ್ಕೆ. ಆವೇಗದಿಂದ ಸಿಟ್ಟಿನಿಂದ ವಿಚಿತ್ರವಾದ ಖಟ್ವಾಂಗವನ್ನು ಧರಿಸಿದಳು. ಮನುಷ್ಯಗಳ ರುಂಡ ಮಾಲೆಯಿಂದ ಭೂಷಿತ ಆಕೆ ಕಾಳಿ ರೂಪ ಹೆಂಗಿತ್ತು ಅಂತ ವರ್ಣನೆ ಮಾಡ್ತಾರೆ ಇವರು. ಆ ಕಾಳಿಯು ವಿಚಿತ್ರವಾದ ಖಟ್ವಾಂಗವನ್ನು ಧರಿಸಿದಳು. ಮನುಷ್ಯ ರುಂಡಗಳ ಮಾಲೆಯಿಂದ ಭೂಷಿತಳಾಗಿದ್ದಳು. ಸ್ಥಿರತೆಯ ಚರ್ಮವನ್ನು ಹೊಂದಿಕೊಂಡಿದ್ದ ಆಕೆಯು ಶರೀರವು ಅತಿ ಶುಷ್ಕವಾಗಿದ್ದಿತ್ತು. ಆಕೆಯು ಅತಿ ಭಯಂಕರಳಾಗಿದ್ದಳು. ನೋಡ್ರಿ, ರಾಕ್ಷಸರ ಸಂಹಾರ ಮಾಡೋಕಾರ ಅಂತ ಆವೇಶ ತಾಳ್ಲೇಬೇಕು ಆಕೆ. ಆದ್ರ ಆಗ್ತದ. ಇಲ್ಲರ ಸೌಮ್ಯ ರೂಪಳಾದ್ರ ಅವ್ರನ್ನ ಬಗ್ಗೆ ಬಡಿಸ್ಬೇಕಲ್ಲ. ರಾಕ್ಷಸರು ಅಂಥ ಬಲಶಾಲಿಗಳವರು. ಅಂತದ ರೂಪ ತಗೊಂಡು ಅವ್ರನ್ನ ಸಂಹಾರ ಮಾಡ್ತಾಳ ದೇವಿ. ಆಕೆ ಹೆಂಗಿತ್ತು ಅಂತ ಹೇಳ್ತಾಳೆ. ಅತ್ಯಂತ ವಿಸ್ತಾರವಾದ ಬಾಯಿ ಹೊಂದಿ ನಾಲಿಗೆಯನ್ನು ಅಲ್ಲಾಡಿಸುತ್ತಾ ಭೀಕರಳಾಗಿ ಗುಡಿಯಲ್ಲಿರುವ ಕೆಂಪು ಕಣ್ಣುಗಳುಳ್ಳ ಗರ್ಜನ ಧ್ವನಿಯಿಂದ ದಿಕ್ಕುಗಳೆಲ್ಲವನ್ನು ಮೊಳಗಿಸಿದರು. ಅಂಥ ಓಂಕಾರ ಮಾಡ್ಕೊತ ದೇವಿ ವಿಕರಾಳ ರೂಪ ಆಗಿ ಹೊರಗ್ ಅವ್ರನ್ನ ಸಂಹಾರ ಮಾಡ್ಲಿಕ್ಕೆ ಮುಂದೆ ಬರ್ತಾಳ. ಅವಳು ವೇಗದಿಂದ ಅವರ ಮೇಲೆ ಬಿದ್ದು ಮಹಾಸುರರನ್ನು ಕೊಲ್ಲುತ್ತಿದ್ದಳು. ದೇವ ಶತ್ರುಗಳಾದ ಅವರ ಸೈನ್ಯದಲ್ಲಿದ್ದ ಸೇನಾಬಲವನ್ನೆಲ್ಲ ತಿಂತಿದ್ದಾಗ ಹಂಗ ಎಲ್ಲರನ್ನು ಹಲ್ಲುಗಳಿಂದ ಅತಿ ಭಯಂಕರವಾಗಿ ಎಳೆಯುತ್ತಿದ್ದಳು. ಬಂದವನ್ನೆಲ್ಲ ಬಾಯಲ್ಲಿ ಇಟ್ಕೊಂಡು ಅವ್ರನ್ನೆಲ್ಲ ಜಗದ ಸಣ್ಣವ್ರು ಇರುವಿ ಹೆಂಗ ಹೋಗ್ತಾವ ಹಂಗಾಕಿ ಎಲ್ಲಾ ಒಬ್ಬೊಬ್ಬರನ್ನ ಸೈನಿಕರನ್ನ ನುಂಗಿ ಕತ್ಬಿಟ್ಲಂತ. ಕಾಳಿ ಒಬ್ಬನನ್ನು ಕೂದಲಿನಿಂದ ಹಿಡಿದು ಜಗಿದಳು, ಮತ್ತೊಬ್ಬನನ್ನು ಕತ್ತು ಹಿಡಿದು ಹಿಸಕಿದಳು, ಇನ್ನೊಬ್ಬನನ್ನು ಪಾದಗಳಿಂದ ತುಳಿದು ಮಗದೊಬ್ಬನ ಎದೆಯಲ್ಲಿ ಕೊಂದು ಹಾಕಿದಳು. ಹಿಂಗ ಒಬ್ಬೊಬ್ಬರನ್ನ ಸಂಹಾರ ಮಾಡ್ಕೊಂಡು ಬಂದು ಅಂತ ವಿವರಣೆ ಕೊಡ್ತಾರೆ. ಅಸುರರ ಸೈನ್ಯ ಎಲ್ಲವೂ ಕ್ಷಣದಲ್ಲಿಯೇ ಕೆಡವಲು ಪಟ್ಟದ್ದನ್ನು ಕಂಡು ಚಂಡಮುಂಡರು ಅತಿ ಭಯಂಕರ ಕಾಳಿಯ ಬಳಿಗೆ ನುಗ್ಗಿದರು. ಅವರಿಬ್ರು ಹಿಂದಿರ್ತಾರ ಬರ್ತಾರೆ. ಇಬ್ರು ಚಂಡಮುಂಡರು ಅವರಿಬ್ರು ಆಕೆ ಮೇಲೆ ಬಾಣ ಬಿಡ್ತಾರ. ಆಕೆ ಸಹ ಅವ್ರ ಮೇಲೆ ಪ್ರತಿಯಾಗಿ ಬಾಣ ಬಿಡ್ತಾರ. ಅನೇಕ ಬಾಣಗಳನ್ನ ಬಿಟ್ಟು ಯುದ್ಧ ಮಾಡ್ತಾರೆ. ಎಷ್ಟೋ ದಿವಸ ಯುದ್ಧ ಮಾಡಿ ಆಮೇಲೆ ಚಂಡನು ದೇವಿಯು ಮಹಾಸಿಂಹವನ್ನೇರಿ ಚಂಡನ ಬಳಿಗೆ ನುಗ್ಗಿದಳು. ಅವನನ್ನು ಕೂದಲಿನಿಂದ ಹಿಡಿದು ಕತ್ತಿಯಿಂದ ಅವನ ಶಿರಸ್ಸನ್ನು ಕತ್ತಿದ್. ನೋಡ್ರಿ, ಇವನ್ ಇಕ್ಕಿ ಕೂದಲ ಹಿಡ್ಕೊಂಡ್ ಬಾ ಅಂತ ಏನ್ ಕಳಿಸಿರ್ತಾನವ ಯಾರು ಶುಂಭರು. ಅವಾಗ ಈ ಚಂಡನನ್ನೇ ಕೂದಲು ಹಿಡಿದು ಜಗ್ಗಿ ಅವನು ಸಂಹಾರ ಮಾಡ್ತಾವ. ಅದು ಒಂದ್ ಕಾರಣ ಅಂತ. ಚಂಡನು ಸತ್ತು ಬಿದ್ದುದನ್ನು ನೋಡಿ ಮುಂಡನು ಆಕೆಯ ಬಳಿಗೆ ನುಗ್ಗಿದನು. ಆಕೆಯು ರೋಷದಿಂದ ಅವನನ್ನು ಕೂಡ ಕತ್ತಿಯಿಂದ ಹೊಡೆದು ನೆನಕು ಚಂಡಮುಂಡರು ಸಂಹಾರ ಮಾಡ್ಬಿಟ್ರು. ಅದಕ್ಕೆ ಆಕೆ ಚಾಮುಂಡಿ ಹೆಸರು ಬಂದು ದೇವಿಗೆ ಭದ್ರಕಾಳಿಯಾಗಿ ಆಕೆ ಚಂಡಮುಂಡರು ಸಂಹಾರ ಮಾಡ. ಅದಕ್ಕೆ ಚಾಮುಂಡಿ ಇವತ್ತಿಗೂ ನೋಡ್ರಿ ಮೈಸೂರೊಳಗೆ ಚಾಮುಂಡೇಶ್ವರಿ ಬೆಟ್ಟದ ಚಾಮುಂಡಿ ಆಕೆ ದೇವಸ್ಥಾನ ದೊಡ್ಡ ನವರಾತ್ರಿ ಒಳಗ ಅತ್ಯಂತ ವೈಭವ. ಇಡೀ ಹೊರದೇಶದವರೆಲ್ಲ ಬಂದ್ ಆಕೆ ಇದನ್ ಮಾಡ್ತಾರ, ಅಂದ್ರ ನೋಡ್ಲಿಕ್ ಬರ್ತಾರ. ಅಷ್ಟು ವೈಭವ ನವರಾತ್ರಿ ಒಳಗ. ಆಕೆ ಆನೆ ಇದು ಮಹಾರಾಜರ ಕಾಲದೊಳಗಂತೂ ಅತ್ಯಂತ ವೈಭವ ಇತ್ತು. ಈಗೂನು ಸಹ ನಡ್ಸ್ಕೊಂಡ್ ಬಂದಾರ. ಆನೆ ಇದು ಎಲ್ಲಾ ಇರ್ತದ, ಮೆರವಣಿಗೆ ಎಲ್ಲಾ ಇರ್ತದ. ಚಂಡಮುಂಡರ ಸಂಹಾರ ಹಿಂಗ ದೇವಿ ಮಾಡಿಲ್ಲ ಅಂತ ಹೇಳ್ತಾರ. ಅದಕ್ಕೆ ಚಾಮುಂಡಿ ಅಂತ ಹೆಸರು ಬಂತಕ್ಕೆ. ಅವರಿಬ್ರು ರುಂಡ ತಗೊಂಡ್ ಹೋಗಿ ಆಕೆ ಶುಂಭರ ಹತ್ರ ತಗೊಂಡ್ ಹೋಗ್ತಾ ಅಂತ. ನೋಡು, ಬಲಿ ಕೊಟ್ಟೇನೆ ನಿನ್ನೆ ಇಬ್ರನ್ನ ದೂತರನ್ನ ಕಳ್ಸಿದ್ದೆಲ್ಲ, ಅವರಿಬ್ರು ನಾ ಚಂಡಮುಂಡರನ್ನ ಬಲಿ ಕೊಟ್ಟೆ ನೋಡು ಅಂದ್ರೆ ಅವ್ರ ತಲೆ ರುಂಡ ಮಾತ್ರ ಒಯ್ದು ಅವ್ರ ಶುಂಭರಿಗೆ ತೋರಿಸ್ತಾಳ ಅಂತ ಹೇಳಿ. ಅದಕ್ಕ ಮಹಾಸುರರಾದ ಚಂಡಮುಂಡರು ತರಲ್ಪಟ್ಟಿದ್ದನ್ನು ನೋಡಿ ಕಲ್ಯಾಣ ಸ್ವರೂಪಳಾದ ಚಂಡಿಕಾದೇವಿಯು ಕಾಳಿಯನ್ನು ಕುರಿತು ಮಧುರವಾದ ಈ ಮಾತನ್ನು ಹೇಳಿದಳು. ದೇವಿಯೇ, ಚಂಡಮುಂಡರನ್ನು ಹಿಡಿದುಕೊಂಡು ಬಳಿ ಸಾರಿದ್ದರಿಂದ ನೀನು ಲೋಕದಲ್ಲಿ ಚಾಮುಂಡ ಎಂದು ಪ್ರಖ್ಯಾತಿಯನ್ನು ಹೊಂದುವೆ ಅಂತ ಹೇಳಿ ಹೇಳ್ತಾ ಅಂತ ದೇವಿ. ಆಕೆ ಪ್ರಕಟ ಏನಾಗಿರ್ತಾಳಲ್ಲ ಪಾರ್ವತಿಯಿಂದ ಹೊರಗ್ ಬಂದು ಕೌಶಿಕಿ ಅಂತ ಹೇಳಿ ಆಕೆಗೆ ಹೇಳ್ತಾ ಆಕೆ ದೇವಿ ಹೇಳ್ತಾಳ, ನೀನ್ ಇನ್ಮೇಲಿಂದ ಚಾಮುಂಡ ಅಂತ ಹೇಳಿ ಪ್ರಸಿದ್ಧಿ ಆಗ್ಬೇಕು ಭೂಲೋಕದೊಳಗ ಅಂತ ಹೇಳಿ.
ಹೀಗೆ ಸಾವರ್ಣಿಕ ಮನ್ವಂತರಕ್ಕೆ ಸೇರಿದ ಶ್ರೀ ಮಾರ್ಕಾಂಡೇಯ ಪುರಾಣದ ದೇವಿ ಮಹಾತ್ಮೆಯಲ್ಲಿ ಚಂಡಮುಂಡರ ವಧ ಎಂಬ 7ನೇ ಅಧ್ಯಾಯ ಮುಗಿಯಿತು. ನೋಡ್ರಿ, ಹಿಂಗ ಒಬ್ಬೊಬ್ಬರನ್ನ ರಾಕ್ಷಸರನ್ನ ಸಂಹಾರ ಮಾಡ್ಕೋತ ಬರ್ತಾಳ. ಇನ್ನು ನೆಕ್ಸ್ಟ್ ಮುಂದ ಶುಂಭ ನಿಶುಂಭರ ವಧ ಹೆಂಗಾತು ಅಂತ ಹೇಳ್ತಾರ 8ನೇ ರಕ್ತ ಬೀಜ ವಧ. ಇನ್ನೂ ಅವ್ರ ಶುಂಭರು ಬರೋದು ಇನ್ನು ಅವ್ರ ದೂತರನ್ನ ಕಳ್ಸ್ಕೋತಾನೆ ಹೇಳ್ತಾನ ಒಬ್ಬೊಬ್ಬರನ್ನ. ಈಗ ಚಂಡಮುಂಡರ ವಧ ಆತ, ಇನ್ ರಕ್ತ ಬೀಜಾಸುರ ಅವನ್ ಕಳಿಸ್ತಾನ. ಯಾರು? ಶುಂಭ ನಿಶುಂಭರು. ಮೊದ್ಲ ಬರಂಗಿಲ್ಲ ಅವರು, ಕಡೆಗ್ ಬರ್ತಾರ. 8ನೇ ಅಧ್ಯಾಯ ಮತ್ತೆ ಧ್ಯಾನ ಮಾಡ್ತಾರೆ. ದೇವಿಯ ಕುರಿತು ಧ್ಯಾನ ಮಾಡ್ತಾರ. ಶುರುವಾಗ್ತದೆ. ಸುಮೇಧ ಋಷಿಯು ಮುಂದುವರಿಸಿದನು. ಹೀಗೆ ಚಂಡನನ್ನು ಮತ್ತು ಮುಂಡನನ್ನು ಕೊಲ್ಲಲ್ಪಟ್ಟು ಸತ್ತು ಬಿಡಲು ಅವರು ಬಹು ಸಂಖ್ಯೆಯಲ್ಲಿ ಸೈನ್ಯವು ನಾಶವಾಗಲು ಅಸುರೇಶ್ವರನು ಪ್ರತಾಪಶಾಲಿಯೂ ಆದ ಶುಂಭನು ಕೋಪಗೊಂಡ್ಬಿಟ್ರು. ಅವರು ಇಂತಿಂತ ಬಲಶಾಲಿ ನನ್ನ ಸೈನಿಕರನ್ನ ಕಳ್ಸೀನಿ, ಅವ್ರನ್ನೆಲ್ಲ ಸೋಲಿಸಿದ್ರು ಹೆದರಿಕೆ ಶುರು ಆಗ್ಬಿಡ್ತು. ಅವ್ರು ತಮ್ಮ ಬಲಗೈ ಆಗಿದ್ರು ಅವರು ಅಂತ. ನೋಡ್ರಿ, ಪ್ರಧಾನಮಂತ್ರಿ ಹೋಗ್ಬಿಟ್ರ ಹಿಂದಿನ ಇವ್ರಿಗೆ ಎಷ್ಟು ಹೆದರಿಕೆ ಆಗ್ತದೆ. ಮೇನ್ ಇದ್ದವ್ರಾಗ ಹೋಗ್ಬಿಟ್ರ ಇನ್ನು ಉಳಿಸ್ಕೊಳ್ಳೋರು ಯಾರು ನನ್ನ ಅಂತ ಅವನಿಗೂ ಹೆದರಿಕೆ ಆಗ್ಬಿಡ್ತದೆ ಶುಂಭರಿಗೆ. ಚಂಡಮುಂಡ್ರು ಹೋದ್ರು, ಅವ್ರ ಸುಗ್ರೀವ ಮತ್ತ ಇವ ಹೋದ. ಹಿಂಗಾಗಿ ಎಲ್ಲರೂ ಹೋದ್ರಿ ಕಟ್ಬಿಟ್ರಲ್ಲ. ಇನ್ನೊಬ್ರು ಬಲಶಾಲಿ ಇದ್ದಾನ, ಅವ್ನ್ ರಕ್ತ ಬೀಜಾಡ್ತಾರ ಅಂತ ಹೇಳಿ ಅವನ್ ಕಳಿಸಿದ್ರಾತು ಅಂತ ಹೇಳಿ ಮಾಡ್ತಾರೆ. ಈಗಲೇ 86 ದೈತ್ಯ ಔಷಧವರು ತಮ್ಮ ತಮ್ಮ ಎಲ್ಲ ಸೈನ್ಯ ಬಲದೊಂದಿಗೆ ಎತ್ತಿದ ಆಯುಧವುಳ್ಳವರಾಗಿ ಹೊರಡಲಿ. 84 ಬಗೆಯ ರಾಕ್ಷಸರು ತಮ್ಮ ಪಂಪುಗಳಿಂದ ಸೈನ್ಯಗಳಿಂದ ಆವೃತವಾಗಿ ಹೊರಡೆ. ವೀರರಾದ ರಾಕ್ಷಸರು 50 ಕೋಟಿ ಪಡೆಗಳು, ಧೂಮ್ರರ 100 ಪಡೆಗಳು, ಯೋಧರು ನನ್ನ ಅಪ್ಪಣೆಯಂತೆ ಈಗಲೇ ಯುದ್ಧಕ್ಕೆ ಆರ್ಡರ್ ಮಾಡ್ತಾರೆ. ಯಾರು? ಶುಂಭ ನಿಶುಂಭರು. ಎಲ್ಲರೂ ಹೋಗ್ರಿಲ್ಲ, ಇವರು ಸತ್ರತ ನೆಕ್ಸ್ಟ್ ನೀವು ಹೋಗ್ರಿ ಅಂತ ಹೇಳಿ ರಕ್ತ ಬೀಜಾಸುರನ್ನ ಕರೆದು ಅವರ ಸೈನಿಕರನ್ನೆಲ್ಲ ಮುದ್ದು ಮಾಡಿ ಕಳಿಸ್ತಾರೆ. ಅವಾಗ ಶುಂಭನು ತಾನು ಯುದ್ಧಕೊಂಡ ಅವ್ರನ್ನ ಮುಂದ್ ಮಾಡ್ಕೊಂಡು ರಕ್ತ ಬೀಜ ಅವ್ರನ್ನೆಲ್ಲ ಕರ್ಕೊಂಡು. ಅತಿ ಭಯಂಕರವಾದ ಆ ಸೈನ್ಯವು ಬರುತ್ತಿದ್ದನ್ನು ನೋಡಿ ಚಂಡಿಕಾದೇವಿಯು ಭೂಮಿ ಆಕಾಶಗಳ ಮಧ್ಯವನ್ನು ಎಲ್ಲ ಕಡೆ ತುಂಬ್ಕೊಂಡ್ಬಿಡ್ತಾಳತಿ. ತನ್ನ ಧನುಸ್ಸಿನ ಢೇಂಕಾರಗಳಿಂದ ತುಂಬಿದಳು. ಎಲ್ಲಾ ಕಡೆ ಬಾಣ ಬಿಲ್ಲು ಬಿರುಸುಗಳಿಂದ ಒಂದು ಭೂಮಿ ಆಕಾಶ ಒಂದಾಗ ಇದು ಏನ್ ಝೇಂಕಾರ ಮಾಡ್ಬಿಡ್ತಾಳ ದೇವಿ. ಅಂದ್ರ ಅವ್ರ ಮುಂದೆ ನಂದು ಏನು ಅಲ್ಲ ಅಂತ ತೋರ್ಸ್ಬೇಕು ಅಂತ ಹೇಳಲಿಕ್ಕೆ. ಅನಂತರ ಎಲ್ಲೇ ರಾಜನೇ, ಸಿಂಹವು ಅತ್ಯಂತ ಮಹತ್ತಾದ ಗರ್ಜನೆ ಮಾಡಿತು. ಸಿಂಹ ನೋಡ್ರಿ, ವಾಹನವಾದ ಸಿಂಹ ಗರ್ಜನೆ ಹಿಂಗಿಡ್ತು. ಯಾವಾಗ ನಾನು ವೈರಿಗಳನ್ನು ತಿಂದೇನೋ ಅಂತ ಹೇಳಿ ಅನ್ನೋ ಒಂದು ಅಂಬಿಕೆಯಾದರೂ ಈ ನಾದವನ್ನು ತನ್ನ ಘಂಟಾನಾದದಿಂದ ಹೆಚ್ಚುವಂತೆ ಮಾಡಿದ್ರು. ಘಂಟಾನಾದದಿಂದ ಎಲ್ಲಾ ಕಡೆಗೂ ಇಡೀ ಲೋಕಕ್ಕೆ 3 ಲೋಕಕ್ಕೆ ಕೆಲಸವಂಗ ಘಂಟಾನಾದ ಮಾಡ್ತಾಳೆ. ಮೊದಲ ದೇವಿಯಾಗಿ ಧನಸ್ಸಿನ ಎದೆ, ಢಂಕಾರ, ಸಿಂಹದ ಗರ್ಜನೆ, ಘಂಟಾನಾದ ಇವುಗಳಿಂದ ಎಲ್ಲ ದಿಕ್ಕುಗಳಿಂದ ತುಂಬಿದ ಕಾಳಿಯು ದೊಡ್ಡದಾಗಿ ಬಾಯನ್ನು ತೆರೆದವಳಾಗಿ ಭಯಂಕರವಾದ ಧ್ವನಿಯನ್ನು ಮಾಡುತ್ತಾ ಜಯಿಸಿದಳು. ಈ ಧ್ವನಿಯನ್ನು ಕೇಳಿ ದೈತ್ಯ ಸೈನಿಕರು 4 ದಿಕ್ಕುಗಳಲ್ಲಿ ಪಾಲಾಗಿ ಹೊಂಟ್ಬಿಟ್ರು. ಹೊಂಟ್ಬಿಟ್ರು ಸೈನಿಕರು ಹೆದರಿಕೆಯಾಗಿ. ಆಮೇಲೆ ಅದ್ರಾಗ ಮತ್ತೆ ಬಲಶಾಲಿಗಳು ಈ ಒಡೆಯನ್ ಮಾತು ಕೇಳ್ಬೇಕಲ್ಲ, ಆಕಿನ ಸುತ್ತುವರೆದ್ರು ತಮ್ಮ ಬಾಣಗಳಿಂದ ಯುದ್ಧ ಆಡ್ಲಿಕ್ಕೆ. ಆಮೇಲೆ ಯಾವ ದೇವತೆಗೆ ಯಾವ ರೂಪವಿತ್ತೋ, ಯಾವ ಭೂಷಣ ವಾಹನಗಳಿದ್ದವೋ ಅವುಗಳ ಆಕಾರವನ್ನೇ ಹೊಂದಿ ಆಯಾ ಶಕ್ತಿಯ ಅವಸರವನ್ನು ಯುದ್ಧ ಮಾಡಲು ಬಂದಿತ್ತು. ನೋಡ್ರಿ, ಅವರು ದೈತ್ಯರು ಏನೇನ್ ಮಾಡ್ತಿದ್ರು, ಯಾವ್ಯಾವ ಆಕಾರ ಬೇಕೋ ಆ ಆಕಾರ ಆ ಸೈನ್ಯ ತಕೊಂಡ್ಬಿಡ್ತಿದ್ರು. ಆಮೇಲೆ ಯಾರು ಮುಂದ್ ಬರ್ತಿದ್ರು ಅವ್ರಂತಾನೆ ಆಗ್ಬಿಡ್ತಿದ್ರು. ಅಂದ್ರೆ ಗೊತ್ತಾಗ್ಬಾರ್ದು ಯಾರನ್ನ ಹೊಡಿತೀವಿ ಅಂತ ಹೇಳಿ ಹಂಗ ಆ ತರ ಮಾಯಾ ಮಾಡ್ಕೊಂಡ್ಬಿಡ್ತಿದ್ರು. ಅವ್ರಾದ್ರೂ ಸೈನಿಕರಾದ್ರೂ ಸಹ. ಹಿಂಗ ಒಬ್ರಿಗೊಬ್ರು ಹೊಡೆದಾಟ ಬಹಳ ದಿವಸ ತನಕ ಆತು ಅಂತ ಹೇಳ್ತಾರೆ. 100 ವರ್ಷಗಟ್ಲೆ 1000 ವರ್ಷಗಟ್ಲೆ ಯುದ್ಧ ಮಾಡ್ಯಾರ ದೈತ್ಯರು ಮತ್ತು ದೇವರು, ದೈತ್ಯರು ಮತ್ತು ದಾನವರಿಬ್ರು ಕೂಡ. ಹಿಂಗ ದೇವಿ ಹಾಗೆ ವೈಷ್ಣವಿ ಶಕ್ತಿಯು ಕೂಡ ಗರುಡನ ಮೇಲೆ ಕುಳಿತು ಶಂಖಚಕ್ರ ಗದಾ ಇವುಗಳನ್ನು ಹಿಡಿದು ಕೈಯಲ್ಲಿ ಧರಿಸಿ ಬಂದಳು. ಅವ್ರ ಮುಂದೆ ದೇವಿನೂ ಸಹ ತನ್ನ ಆಯುಧವನ್ನು ಹಿಡ್ಕೊಂಡು ಮುಂದೆ ಬಂದಳು. ನಾರಸಿಂಹನ ಶರೀರಕ್ಕೆ ಸದೃಶವಾದ ಶರೀರವನ್ನು ಧರಿಸಿದ ನಾರಸಿಂಹಿಯು ತನ್ನ ಕೇಸರಗಳನ್ನು ಕೊಡುವೆ. ಅವರೆಲ್ಲ ನರಸಿಂಹನ ರೂಪ ತಳ್ಕೊಂಡು ದೈತ್ಯರು ಬಂದ್ಬಿಟ್ರಂತ. ಅವಾಗ ಆಕಿಗೆ ಮತ್ ತಾನು ಆ ರೂಪ ತಂದ್ಕೊಂಡ್ಲು. ಈಕಿ ಏನ್ ತಾಳ್ತಾಳೋ ಅವರು ಅದನ್ನ ತಾಳ್ತಿದ್ರಂತ. ಹಿಂಗ್ ನೋಡ್ರಿ, ಅವ್ರು ಒಂದು ಇದನ್ನ ಮಾಡಿದ್ರೆ ಹೇಳ ದೇವಿ ಮಹಾತ್ಮೆ ಒಳಗ. ಹಾಗೆ 1000 ಕಣ್ಣುಳ್ಳ ಇಂದ್ರಿಯು ಕೂಡ ಆನೆಯ ಮೇಲೆ ಕುಳಿತು ಕೈಯಲ್ಲಿ ವಜ್ರಾಯುಧವನ್ನು ಹಿಡಿದು ಬಂದಳು. ಅವಳು ಇಂದ್ರನು ಹೇಗಿರೋನು ಹಾಗೇ ಇದ್ದಳು. ಇಂದ್ರನಂಗೆ ರೂಪ ತಕ್ಕೊಂಬಂದ್ಲು ಆಕೆ. ಅನಂತರ ಮಹೇಶ್ವರನು ಚಂಡಿಕೆಯನ್ನು ಕುರಿತು, ನನ್ನಲ್ಲಿರುವ ಪ್ರೀತಿಯಿಂದ ಶೀಘ್ರವಾಗಿ ಹಸುರನ್ನು ಕೊಲ್ಲು ಹೋಗೋದು.
ಈಶ್ವರನು ಹೇಳಿದ್ನಂತ, ನಾನ್ ಆಕೆ ಅಂದ್ರ ಅವ್ರವ್ರ ಶಕ್ತಿ ಆಕಿಗೆ ಒಳಗ್ ತುಂಬಿದ್ರು ಅಂತ ಹೇಳಿ. ಆಕೆನೂ ಪಾರ್ವತಿ ಆದ್ಲು, ಯಾರು ವೈಷ್ಣವಿ ಆದ್ಲು, ಶಾಂಭವಿ ಆದ್ಲು, ಹಿಂಗೆಲ್ಲಾ ಆಗಿದ್ದಕ್ಕೆ ಆಕೆಗೆ ಹಂಗ ಹೆಸರು ಬಂದ. ವೈಷ್ಣವಿ, ಶಾಂಭವಿ, ಶಾಂಕರಿ ಹಿಂಗೆಲ್ಲಾ ಹೇಳ್ಕೋತಾ ಬಂದ್ರು. ಅವ್ರವ್ರ ಅಂದ್ರ ಅವ್ರ ಶಕ್ತಿ ಒಳಗ್ ಆವಿರ್ಭಾವ ಆಗ್ತದ. ಶತ್ರುಗಳನ್ನ ನಾಶ ಮಾಡ್ಬೇಕಾರ ಎಲ್ಲಾ ದೇವತೆಗಳ ಶಕ್ತಿನೂ ಕೂಡಿಸಿ ದೇವತೆಗಳನ್ನ ರಾಕ್ಷಸರ ಸಂಹಾರ ಮಾಡಿ. ಹಿಂಗ ಅಪರಾಜಿತಳಾದ ಆಕೆಯು ಧೂಮ್ರವರ್ಣದ ಜಟೆಯನ್ನುಳ್ಳ ಈಶ್ವರನನ್ನು ಕುರಿತು, ಹೇ ಭಗವಂತನೇ, ನೀನು ದೂತನಂತೆ ಶುಂಭನಿಶುಂಭರ ಬಳಿ ಹೋಗು ಎಂದು ಆಯ್ಕೆ ಮಾಡಿದ್ರು. ನೋಡ್ರಿ, ಅಷ್ಟಾದ್ರೂ ಶುಂಭನಿಶುಂಭರ ಹತ್ರ ಹೋಗು ಅಂತ ಹೇಳಿ ಆಕಿ ಹೇಳ್ತಾ, ಈಶ್ವರನ ಕುರಿತು ಹೇಳ್ತಾ. ಅಂದ್ರ ಅವನು ದೂತಾಗಿ ಅಲ್ಲಿ ಹೋಗಿ ಏನ್ ಸಹಾಯ ಆಗ್ತದೆ ಯುದ್ಧಕ್ಕೆ ಅಂತ ಹೇಳಿ. ಅತಿ ಗರ್ವವನ್ನುಳ್ಳ ಶುಂಭನಿಶುಂಭರನ್ನು ಕುರಿತು ನೀ ಮತ್ತು ಯುದ್ಧಕ್ಕಾಗಿ ನಿಂತಿರುವ ಇತರ ದಾನವರನ್ನು ಕುರಿತು ಹೇಳು ಏನಂತೆ ಆಕೆ ಅಂದ್ರ ಹೇಳ್ ಕಳಿಸ್ತಾಳ ದೂತರನ್ನ. ಇಂದ್ರನು 3 ಲೋಕಗಳನ್ನು ಪಡೆಯಲಿ, ದೇವತೆಗಳಿಗೆ ಹವಿಸ್ಸು ಸಿಕ್ಕಲಿ, ನಿಮಗೆ ಜೀವಿಸುವ ಆಸೆ ಇದ್ದರೆ ಪಾತಾಳವನ್ನು ಸೇರಿಕೊಳ್ಳಿ ಹೋಗಿ ದೇವತರನ್ನ ಹತ್ರ ಕೇಳ್ತಾರ. ಇನ್ನು ಯುದ್ಧ ಮಾಡ್ಬೇಡ್ರಿ, ನಿಮ್ಗೆ ಇನ್ನೂ ಜೀವನದಿಂದ ಬದುಕ್ಬೇಕು ಅಂತಿದ್ರ ನಿಮ್ ಪಾತಾಳ ಲೋಕ, ಅಂದ್ರೆ ಪಾತಾಳ ಲೋಕದಾಗ ಇರ್ತಾರ ಅವ್ರು, ಅದಕ್ಕೆ ಹೋಗ್ರಿ ನೀವು, ನಿಮ್ ಸುಮ್ನೆ ಸಾಕಿ ನಾವು ಯುದ್ಧ ಮಾಡಿದ್ರಿ ಅಂತ ಹೇಳಿ ದೇವಿ ಮತ್ತೊಂದ್ಸಲ ಎಚ್ಚರಿಕೆ ಕೊಡ್ತಾಳ ಅವ್ರಿಗೆ, ಯಾಕೆ ಸುಮ್ನೆ ಹೊಡೆದಾಡ್ ಸಾಯ್ತೀರಿ ಅಂತ ಹೇಳಿ. ಅದಕ್ಕ ದೂತನ್ ಹೋಗಿ ಹೇಳಿ ಕಳಿಸ್ತಾರ. ಅದಕ್ಕೆ ಅವ್ರ ಏನಂತಾರ, ಮಹಾಸುರನು ಕೂಡ ಶಿವನು ಹೇಳಿದ ದೇವಿ ವಚನವನ್ನು ಕೇಳಿ ಕೋಪಪೂರಿತರಾಗಿ ಕಾತ್ಯಾಯನಿ ಇದ್ದಲ್ಲಿಗೆ ಹೋದರು. ಅನಂತರದಲ್ಲಿ ಅತ್ಯಂತ ಕೋಪವುಳ್ಳಾದ ಆ ದೇವಶತ್ರುಗಳು ತಾವೇ ಮೊದಲು ಆ ದೇವಿಯ ಮೇಲೆ ಬಾಣ ಶಕ್ತಿ ಆಯುಧಗಳನ್ನು ಇವುಗಳ ಮಳೆಯನ್ನೇ ಸುರಿಸಿದರು. ದೇವಿ ಅವ್ರ ಮುಂದೆ ಬರ್ತಿದ್ದಂಗ ತನ್ನ ಎಲ್ಲಾ ಆಯುಧದಿಂದ ಆಯುಧದಿಂದ ಹೊಡೆದು ಬಾಣಗಳನ್ನ ಸುರಿಮಳೆ ಮಾಡಿ ಅವ್ರನ್ನ ಉಳಿಸಿದ್ಲು. ಅವಾಗ ಚಂಡಿಕಾದೇವಿ ಹೇಳ್ತಾಳ, ಅನಾಯಾಸವಾಗಿ ಎಲ್ಲರೂ ಎದುರಿಗೆ ಯಾರು ಬರ್ತಾರೋ ಅವ್ರವ್ರ ಅನಾಯಾಸವಾಗಿ ಕತ್ತರಿಸ್ಕೊತ ಹೋದ್ಲು ಎಲ್ಲಾ ಶತ್ರುಗಳ ಸೈನ್ಯನು. ಹಾಗೆ ಮುಂದುಗಡೆ ಇದ್ದ ಕಾಳಿಯು ಶತ್ರುಗಳನ್ನು ಶೂಲದಿಂದ ಸೀಳುತ್ತಲೂ ಖಟ್ವಾಂಗದಿಂದ ಚುಚ್ಚುತ್ತಲೂ ತಿರುಗಾಡುತ್ತಿದ್ದಳು. ಇಡೀ ರಣರಂಗನ ರಕ್ತಪಾತ ಮಾಡ್ಬಿಟ್ಲು ಭದ್ರಕಾಳಿ. ಬ್ರಹ್ಮಚಾರಿಣಿಯು ತಾನು ಓಡಾಡಿದ ಕೆಳಗಳಲ್ಲಿ ಶತ್ರುಗಳನ್ನೆಲ್ಲ ಇದ್ದ ಕಮಂಡಲದ ನೀರನ್ನು ಚುಪ್ಪಿಸುವುದರ ಮೂಲಕ ಹತ ತೇಜಸ್ಕರನ್ನೇ ಮಾಡ್ತಿದ್ರು. ಅಲ್ಲಲ್ಲೇ ಅರ್ಧಂಬರ್ಧ ಸತ್ತಿದ್ರಲ್ಲ ಅವ್ರಿಗೆಲ್ಲಾ ಪೂರ್ತಿ ಪ್ರಾಣ ಹೋಗಂಗ್ ಮಾಡಿದ್ಲು. ಆಮೇಲೆ ಮಹೇಶ್ವರಿಯು ತ್ರಿಶೂಲದಿಂದಲೂ, ವೈಷ್ಣವಿಯು ಚಕ್ರದಿಂದಲೂ, ಅತ್ಯಂತ ಕೋಪಯುಕ್ತಳಾದ ಕೌಮಾರಿಯು ಶಕ್ತ್ಯಾಯುಧದಿಂದಲೂ ದೈತ್ಯರನ್ನು ಕೊಲ್ಲುತ್ತಿದ್ದಳು. ಹಿಂಗ ಅವ್ರವ್ರ ಹೆಸರು ಹೇಳ್ಯಾರ. ವಾರಾಹಿಯು ಮುಸುಂಡೆ ಏಟಿನಿಂದ ಕೊಂದ್ಲು, ಇಂದ್ರಣಿಯು ಎದ್ದಳದಿಂದ ಕೊಂದ್ಲು, ನಾರಸಿಂಹಿಯು ಉಗುರುಗಳಿಂದ ಕೊಂದ್ಲು, ಶಿವದೂತೆ ಪ್ರಚಂಡ ಅಟ್ಟಹಾಸದಿಂದ ಭಯಭೀತರಾಗಿ ಭೂಮಿಯಲ್ಲಿ ಬಿದ್ದರು. ಹೀಗೆ ಬಿದ್ದ ಅವರನ್ನು ಆಗಲೇ ಅವಳು ತಿಂದು ಹಾಕ್ಬಿಟ್ಲು. ಹಿಂಗ ಒಬ್ಬೊಬ್ಬರನ್ನು ಅನಂತರ ಮಾತೃಗಣದಿಂದ ನಾಶವಾಗುತ್ತಿದ್ದ ಮತ್ತು ಜನರು ಅನೇಕರು ಓಡ್ ಹೊಂಟ್ಬಿಟ್ರು ಪ್ರಾಣಾಪಾಯದಿಂದ ಶತ್ರುಗಳು. ಆಮೇಲೆ ರಕ್ತ ಬೀಜನೆಂಬ ಮಹಾಸುರನು ಯುದ್ಧ ಮಾಡಲು ಎದುರು ಬಂದನು. ಇವ್ರೆಲ್ಲ ಹಿಂಗ ಯುದ್ಧ ನಡೆದದು. ಒಬ್ಬ ಅದ್ರಾಗ ಎದ್ದು ಬರ್ತಾರ ಶೂರಾದಿಶೂರ ಅಂತ ಹೇಳಿ. ತಾನು ಅವನ ಹೆಸರೇನು ರಕ್ತ ಬೀಜಾಸುರ ಅಂತ ಹೇಳಿ. ಇವನ ಶರೀರದಿಂದ ಭೂಮಿಯಲ್ಲಿ ಒಂದು ರಕ್ತ ಬಿಂದು ಬಿದ್ದರೆ ಸಾಕು, ಅವ್ನಿಗೆ ಯಾಕೆ ಹೆಸರು ಬಂತು ಅಂತ ಹೇಳಿ ಹೇಳ್ತಾರ ನೋಡ್ರಿ. ರಕ್ತ ಬೀಜಾಸುರ ಅತ್ಯಂತ ಬಲಶಾಲಿ. ಅವನಿಗೆ ಒಂದು ವರ ಪಡ್ಕೊಂಡ್ಬಿಟ್ಟಿದ್ದ. ಅವ ಎಲ್ಲೇ ರಕ್ತ ಬೀಳಿಸ್ತಾನ ಅಲ್ಲೇ ಅನೇಕ ಸೈನಿಕರು ಉಟ್ಕೊಂಡ್ಬಿಡ್ತಿದ್ರು ಆ ರಕ್ತದ ಒಂದು ಬಿಂದುವಿನಿಂದ. ಅದಕ್ಕೆ ಅವನಿಗೆ ರಕ್ತ ಬೀಜಾಸುರ ಅಂತಿದ್ರು. ಇವನ ಶರೀರದಿಂದ ಭೂಮಿಯಲ್ಲಿ ಒಂದು ರಕ್ತ ಬಿಂದು ಬಿದ್ದರೆ ಭೂಮಿಯ ಆ ಜಾಗದಿಂದ ಅವನಷ್ಟೇ ಬಲಶಾಲಿಯಾದ ಮಹಾಸುರನೊಬ್ಬನು ಮೇಲೇಳ್ತಿದ್ದ. ಸರ ನೋಡು ಅವ್ರು ಹೆಂಗಿದ್ದಿದ್ದ ರಾಕ್ಷಸ. ಆ ಮಹಾರಾಕ್ಷಸನು ಗದಾಪಾಣಿಯಾಗಿ ಇಂದ್ರಾಣಿಯನ್ನು ಯುದ್ಧ ಮಾಡಿದನು. ಆಗ ಇಂದ್ರಾಣಿಯು ತನ್ನ ವಜ್ರಾಯುಧದಿಂದ ರಕ್ತ ಬೀಜವನ್ನು ಹೊಡೆದಳು. ಅವನ ದೇಹದಿಂದ ಶೀಘ್ರವಾಗಿ ಬಹು ರಕ್ತ ಸೋರಿತು. ಇದರಿಂದ ಅವನಂತೆ ರೂಪ ಪರಾಕ್ರಮಗಳು ಯೋಧರು ಎದ್ದೆದ್ದು ಬಂದರು. ನೋಡ್ರಿ ಅವ್ರು ಹೆಂಗ್ ಹೊಡಿತೀರ ಹಂಗ ರಕ್ತ ಬೀಳ್ತಿತ್ತು. ಅದರಿಂದ ಮತ್ತೆ ಯೋಧರು ಹುಟ್ಟು ಬರ್ತಿದ್ರು. ನಾಶ ಆಗ್ತಿದ್ದೇ ಇಲ್ಲ ಅವರು. ಹಿಂಗ ನಡೀತು ಅಂತ ಹೇಳ್ತಾರೆ. ಎಷ್ಟು ಅವನ ಶರೀರದಿಂದ ರಕ್ತದ ತೊಟ್ಟು ಎಷ್ಟು ಸುರಿದವೋ 10 ಜನ ರಾಕ್ಷಸರು ಅವನಷ್ಟೇ ಕಾರ್ಯಶಕ್ತಿ, ಪ್ರಾಣಶಕ್ತಿ, ದೇಹಶಕ್ತಿ ಉಳ್ಳವರಾಗಿದ್ರು. ನೋಡ್ರಿ ಅಷ್ಟೇ ಪರಾಕ್ರಮಶಾಲಿ ಇರ್ತಿದ್ರು ಹುಟ್ಟಿದವರು. ಅವನ ಶಿರಸ್ಸನ್ನು ಪುನಃ ವಜ್ರದಿಂದ ಹೊಡೆದಾಗ ರಕ್ತವು ಸುರಿದು ಅವರಿಂದ 1000 ರಾಕ್ಷಸರು ಹುಟ್ಟಿದ್ರು. ಅವಾಗೇಕಿ ಒಬ್ಬಕ್ಕೆ ಇರ್ತಾಳ, ತಾನು 10 ರಾಕ್ಷಸರನ್ನು ಸೃಷ್ಟಿ ಮಾಡ್ಕೋತ. ಯಾರು ದೇವಿ ಸಂಹಾರ ಮಾಡ್ತಾಳ. ಯುದ್ಧದಲ್ಲಿ ವೈಷ್ಣವಿಯವನನ್ನು ಚಕ್ರದಿಂದ ಹೊಡೆದಳು. ಇಂದ್ರನು ಅವರಿಂದ ಗದೆಯಿಂದ ಹೊಡೆದಳು. ಹಿಂಗ ಒಬ್ರಿಗೊಬ್ರು ಹೊಡೆದಾಡ್ ಶುರು ಬಹಳ ಎಷ್ಟೋ ವರ್ಷದ ತನಕ ಹಿಂಗ ಯುದ್ಧ ನಡೀತು. ರಕ್ತ ಬೀಜಾಸುರನ ರಕ್ತದಿಂದ ಹುಟ್ಟಿದ ಆ ರಾಕ್ಷಸರಿಂದ ಜಗತ್ತೆಲ್ಲೂ ನೋಡ್ರಿ ಜಗತ್ತ ತುಂಬ ಹೋತಂತ. 10 ಜನ ಆಗ್ಬಿಟ್ರು. ಅವ್ನ ರಕ್ತ ಬಿದ್ದಲ್ಲೆಲ್ಲ ಹುಟ್ಟ ಹೊತ್ಕೋತ್ ಬಂದ್ರು.
ಅದಕ್ಕೆ ಗಾಬರಿಯಿಂದ ದುಃಖಿತರಾಗಿದ್ದ ದೇವತೆಗಳನ್ನು ನೋಡಿ ಚಂಡಿಕೆ ಜಾಗೃತಿಯಾಗಿ ಕಾಳಿಯನ್ನು ಕುರಿತು ಹೀಗೆಂದಳು, ಹೇ ಚಾಮುಂಡಿ, ನಿನ್ನ ಬಾಯನ್ನು ವಿಸ್ತರಿಸು. ಆಕಿ ದೇವಿ ದೇವಿ ಚಾಮುಂಡಿ ಹೇಳ್ತಾ, ನಿನ್ ಬಾಯಿ ತೆಗಿ, ಎಲ್ಲಾರು ನುಂಗು ಅಂತ ಹೇಳ್ಬಿಡ್ತಾ. ಅವ್ರು ಹೆಂಗ್ ಹುಡ್ತಾರ ಹಂಗ ನೀನ್ ಉಂಕೋತ ಬಾ ಅಂತ ಹೇಳ್ತಾರ. ನನ್ನ ಶತ್ರುಗಳ ಏಟಿನಿಂದ ಉಂಟಾಗುವ ರಕ್ತದ ಹನಿಗಳನ್ನು ರಕ್ತ ಬಿಂದುವಿನಿಂದ ಹುಟ್ಟುವ ಮಹಾಸುರರನ್ನು ವೇಗಶಾಲಿಯಾದ ನಿನ್ನ ಬಾಯಿಂದ ಹೀರಿ ಬಿಡು ಅಂತ ಹೇಳ್ತಾ. ಯಾರೋ ಈ ದೇವಿ ಮಹಾಸುರನ. ಆಮೇಲೆ ನೀನು ಉಗ್ರವಾದ ಅವರನ್ನು ತಿನ್ನುತ್ತಿದ್ದರೆ ಅಂತ ಇತರ ರಾಕ್ಷಸರು ಪುನಃ ಹುಟ್ಟುದಿಲ್ಲ, ಅಂದ್ರೆ ರಕ್ತ ಬೀಳುದಿಲ್ಲಲ್ಲ, ತಿನ್ಕೋತ ಹೋಗ್ಬಿಡು ಅವ್ರನ್ನ ಅಂತಂತ ಎಂದು ಹೀಗೆ ಅವಳಿಗೆ ಹೇಳಿ ಅನಂತರ ದೇವಿ ಅವನನ್ನು ಶೂಲದಿಂದ ಹೊಡೆದಳು. ಯಾರನ್ನ? ರಕ್ತ ಬೀಜಾಸುರನ ಶೂಲದಿಂದ ಹೊಡೆದ್ಬಿಟ್ರು. ಅವನ ಜೊತೆ ಹುಟ್ಟುಕೋತ ಹೊಂಟ್ಬಿಟ್ಟಿದ್ರು ಅವರು. ಆಮೇಲೆ ಅವ್ರನ್ನ ಎಲ್ಲಾ ನಿರ್ನಾಮ ಮಾಡಿ ದೇವಿ ನುಂಗ್ಲಿಕ್ಕೆ ಹತ್ಬಿಟ್ಲು ಅವ್ರ ಸೈನ್ಯನೆಲ್ಲ. ಅವಾಗ ಅವ ಒಬ್ಬನ ಹತ ಮಾಡ್ಬಿಟ್ರು. ಅವನ್ನ ಶಿರಸ್ಸನ್ನೇ ಕಡ್ದು ಬಿಟ್ಲು. ಯಾರು? ರಕ್ತ ಬೀಜಾಸುರನ. ರಕ್ತ ಬೀಜನ ರಕ್ತವನ್ನು ಕಾಳಿಯು ತನ್ನ ಬಾಯಿಂದ ನುಂಗಿದಳು. ನೋಡ್, ಒಂದು ರಕ್ತ ಹನಿ ಬೀಳ್ತಿದ್ದ ನುಂಗೇ ಬಿಟ್ಲಂತಕ್ಕೆ. ಅಂದ್ರೆ ಮತ್ ಹುಡ್ತಿದ್ರು ಅವ್ರು ಅಂತ. ಅನಂತರ ಅವನ ಆ ರಣಭೂಮಿಯಲ್ಲಿ ಚಂಡಿಕೆಯನ್ನು ಗದೆಯಿಂದ ಹೊಡೆದನು. ಆ ಗದಾಪಾತವು ಅವಳಿಗೆ ಸ್ವಲ್ಪ ಆದರೂ ನೋವನ್ನುಂಟು ಮಾಡಲಿಲ್ಲ. ದೇವಿಯು ಹೊಡೆಯಲ್ಪಟ್ಟ ಅವನ ದೇಹದಿಂದ ರಕ್ತವು ಬಹುವಾಗಿ ಸೋರಿತು. ಎಲ್ಲೆಲ್ಲಿಯೂ ರಕ್ತ ಸೋರಿತು. ಅಲ್ಲಲ್ಲಿ ಚಾಮುಂಡಿ ಬಾಯಿಂದ ಅದನ್ನು ಹೀರುತ್ತಿದ್ದಳು. ಇವಳ ಬಾಯಲ್ಲಿ ರಕ್ತವು ಬೀಳುವುದರಿಂದ ಯಾವ ರಾಕ್ಷಸರು ಎದ್ದು ಬರುತ್ತಿದ್ದರೋ ಅವರೆಲ್ಲರನ್ನೂ ಚಾಮುಂಡಿಯು ತಿನ್ನುತ್ತಿದ್ದಳು. ಮತ್ತು ರಕ್ತ ಬೀಜನ ದೇಹದಿಂದ ಬೀಳುತ್ತಿದ್ದ ರಕ್ತವನ್ನೂ ಸಹ ಕುಡಿಯುತ್ತಿದ್ದಳು. ಹೀಗೆ ಚಂಡಿಕಾದೇವಿಯು ರಕ್ತ ಬೀಜನನ್ನು ಶೂಲ, ವಜ್ರಾಯುಧ, ಬಾಣಗಳನ್ನ, ಕತ್ತಿ, ವೃಷ್ಟಿ ಇವುಗಳಿಂದ ಹೊಡೆಯುತ್ತಿದ್ದಳು. ಚಾಮುಂಡಿಯು ಅವನ ರಕ್ತವನ್ನು ಹೇರುತ್ತಿದ್ದಳು. ಎಲೈ ಸುರಥಿ ರಾಜನೇ, ರಕ್ತ ಬೀಜನೆಂಬ ಆ ಮಹಾಸ ರಾಕ್ಷಸನು ಶಸ್ತ್ರ ಸಮೂಹಗಳಿಂದ ಹೊಡೆಯಲ್ಪಟ್ಟವನಾಗಿ ರಕ್ತಹೀನನಾಗಿ ಭೂತಲದಲ್ಲಿ ಬಿದ್ದು ಬಿಟ್ಟನು. ಎಲೈ ರಾಜನೇ, ಆಗ ಈ ದೇವತೆಗಳೆಲ್ಲ ಸಂತೋಷ ಪಟ್ಟರು. ನೋಡ್ರಿ, ರಕ್ತ ಬೀಜಾಸುರ ಎಷ್ಟನ್ನು ಹೆಂಗಿದ್ದಾನು, ಎಂತಿಂತ ರಾಕ್ಷಸರು ಹುಟ್ಟಿದ್ರು, ಏನ್ ಮಾಡ್ತಿದ್ರು, ಅಂತವ್ರನ್ನೆಲ್ಲ ಸಂಹಾರ ಮಾಡ್ಲಿಕ್ಕೆ ಪಾಪ ಇಂತ ಅವತಾರ ತಾಳ್ಕಾಗ್ತದೇವಿ. ಹೌದಾ? ತ್ರಿಮೂರ್ತಿಗಳು ಸಹ ತಮ್ಮ ಕೈಲ ಆಗಂಗಿಲ್ಲ ಅಂತ ಹೇಳಿ ಆಕಿಗೆ ತಮ್ಮ ಶಕ್ತಿನೆಲ್ಲ ಕೊಟ್ಟು ಒಬ್ಬ ನಾರಿಯವನ ರೂಪದಿಂದ ತಾಳಿ ಆಕಿನ ಇಡೀ ಒಂದು ಜಗತ್ತಿನ ಕಲ್ಯಾಣಕ್ಕೋಸ್ಕರ ದೇವಿಯನ್ನ ಆರಾಧನೆ ಮಾಡಿ ಆಕಿನ ಸ್ತುತಿ ಮಾಡಿ ಅದಕ್ಕೆ ದೇವಿ ದೇವತೆಗಳೆಲ್ಲ ಎಲ್ಲಾ ದೇವಾನು ದೇವತೆಗಳು ಆಕೆ ಸ್ತುತಿ ಮಾಡ್ತಾರೆ. ಇಂತಿಂತ ದೊಡ್ಡ ದೊಡ್ಡ ರಾಕ್ಷಸರನ್ನ ನಮ್ ಕೈಲಾಗದೆ ಇದ್ದಂತ ಕೆಲಸ ನೀವ್ ಮಾಡಿರಮ್ಮ ತಾಯಿ ಜಗನ್ಮಾತಾ ಅಂತ ಹೇಳಿ ನಮ್ನೆಲ್ಲ ಒಂದು ಕಟ್ಟದಿಂದ ಪಾರ್ ಮಾಡಿದೆ ಅಂತ ಹೇಳಿ ಎಲ್ಲರೂ ಆಕಿನ ಸ್ತುತಿ ಮಾಡ್ತಾರೆ. ನೋಡ್ರಿ, ರಕ್ತ ಬೀಜಾಸುರ ಹೆಂಗಿದ್ದ ಅಂತ ಅನ್ಕೊಂಡ್ರು. ಮಾತೃಗಳ ದೇವಿಯರು ರಕ್ತದ ಮತದಿಂದ ಉಪ್ಪಿ ಕುಣಿದಾಡ್ತರು. ಹೀಗೆ ಸಾವರ್ಣಿಕ ಮನ್ವಂತರಕ್ಕೆ ಸೇರಿದ ಮಾರ್ಕಾಂಡೇಯ ಪುರಾಣದಲ್ಲಿ ದೇವಿ ಮಹಾತ್ಮ್ಯದಲ್ಲಿ ರಕ್ತ ಬೀಜವದೆ ಎಂಬ 8ನೇ ಅಧ್ಯಾಯ ಮುಗಿಯಿತು. ನೋಡ್ರಿ, ಇಲ್ಲಿ ತನಕ ದೇವಿ ಅಂತ ದೊಡ್ಡ ದೊಡ್ಡ ರಾಕ್ಷಸರನ್ನೆಲ್ಲ ಮುಂದೆ ಶುಂಭರನ್ನ ವಧ ಹೆಂಗ್ ಮಾಡ್ತಾ ಅನ್ನೋದನ್ನ ನಾಳೆ ಹೇಳ್ತೀನಿ. ನೋಡ್ರಿ, ದೇವಿ ಇವೆಲ್ಲ ರಾಕ್ಷಸರು ಕೂಡ ಅತ್ಯಂತ ಬಲಶಾಲಿಗಳು. ತಮ್ಮದೇ ತಾವು ಇಡೀ ಜಗತ್ತಲ್ಲಿ ತಾವು ನೋಡ್ರಿ, ದೇವತೆಗಳಿಗೆ ಎಷ್ಟು ವರ ಇದ್ರು ಅವ್ರಿಗಿಂತ ಮುಂದೆ ಹೋಗಿ ತಾವು ಹೆಂಗ್ ಮಾಡ್ತಿದ್ರು. ಅಂತವ್ರನ್ನೆಲ್ಲ ಸಂಹಾರ ಮಾಡ್ಲಿಕ್ಕೆ ದೇವಿನ ಅವತಾರ ತಾಳ್ಬೇಕಾಯ್ತು ಅಂತ ಹೇಳಿ ಈ ದೇವಿ ನವರಾತ್ರಿ ಒಳಗ ಆಕಿನ ಒಂದು ಎಲ್ಲಾರು ಶ್ರದ್ಧಾ ಭಕ್ತಿಯಿಂದ ಆಕಿನ ಪೂಜೆ ಮಾಡಿ ನಮ್ಮನ್ನು ಸಹ ಎಲ್ಲಾ ಆಪತ್ತುಗಳಿಂದ ಕಾಪಾಡಮ್ಮ. ಈ ರಾಕ್ಷಸರು ಅಂದ್ರೆ ಬೇರೆ ಅಲ್ಲ, ನಮ್ಗೆಲ್ಲಾ ಕಷ್ಟ ಏನು ತೊಂದರೆ ಹೊರಗಿನಿಂದ ಬರ್ತಾವಲ್ಲ, ರೋಗ ರುಜಿನಗಳು, ಅವೆಲ್ಲ ಅದರಿಂದ ಪಾರ್ ಮಾಡು. ಅವೆಲ್ಲ ಕ್ರಿಮಿಗೆ ಈಗ ನೋಡ್ರಿ, ಕರೋನಾ ಬಂದ್ ಹೋತು. ಆಮೇಲೆ ಪ್ರತಿ ವರ್ಷ ಬೇಸಿಗೆಯೊಳಗ ಅಥವಾ ಇದ್ರೊಳಗೆಲ್ಲ ಬೇರೆ ಬೇರೆ ಕ್ರಿಮಿಗಳು ಹುಡ್ತಾವ ಅಂತಾರ. ಯುಕ್ರೇನ್ ಒಳಗೆಲ್ಲ ಅಂತಿಂತ ಏನೇನ್ ಮೊನ್ನೆ ನೋಡ್ರಿ ಮೊಬೈಲ್ ಏನೋ ಇದು ಹಾಗೆ ಎಲ್ಲಾರು ಸತ್ ಹೋಗ್ಬಿಟ್ರ. ಹಂಗ ಏನೇನ್ ಮಾಡ್ತಾರ ನಾವು ಹೊರದೇಶದವ್ರು ಯಾವ್ಯಾವ ತರದಿಂದಾರು ಗಾಳಿ ಒಳಗನ ಬಿಡ್ತಾರ ಜನರು ಸಾಯಲಿ ಅಂತ ಹೇಳ್ತಾರ. ಇವು ಏನೇನೋ ಒಟ್ಟು ಯಾವ್ಯಾವ ಕಾಲಕ್ಕೆ ಏನೇನ್ ಆಗ್ಬೇಕೋ ಎಲ್ಲ ಆಗ್ತಾ ಇರ್ತಾವ. ಅಂತದ್ರಿಂದ ನೀ ಕಾಪಾಡಮ್ಮ ನಮ್ಮನ್ನ ಅಂತ ಹೇಳಿ ಜಗದ್ರಕ್ಷಕಿ ಆಗಿದ ದೇವಿಯನ್ನು ಬೇಡ್ಕೋತಾರೆ ಎಲ್ಲ ದೇವಾನ ದೇವತೆಗಳು. ಇಂಥ ದೊಡ್ಡ ದುಷ್ಟರ ಸಂಹಾರ ಮಾಡಿದ್ದಕ್ಕೆ ನಮ್ಗ ಬಹಳ ಅಂದ್ರೆ ನಿನ್ನ ಪಾದದ ಸ್ಮರಣೆ ಯಾವಾಗ್ಲೂ ಇರ್ಲಿ, ನೀನ್ ನಮ್ಮನ್ನ ಯಾವಾಗ್ಲೂ ಕಾಪಾಡ್ತಾ ಇರು ಅಂತ ದೇವಿ ನಿಮ್ಮೆಲ್ಲರನ್ನು ಕಾಪಾಡ್ಲಿ ಅಂತ ಹೇಳಿ ಬೇಡ್ಕೊಂಡು ಪ್ರಾರ್ಥನೆ ಮಾಡೋಣ. ಈಗ ನಾವು ಶರನ್ನವರಾತ್ರಿ ನಿಮಿತ್ತವಾಗಿ ಇದನ್ನು ಕೇಳ್ತಾ ಇದ್ದೀವಿ. ಈ ಎಲ್ಲಾ ನಿಮ್ಮ ಸುಬೋಧ ಚಾನಲ್ ನಲ್ಲಿ ಎಲ್ಲರೂ ಇದರ ಒಂದು ಲಾಭವನ್ನು ಪಡೆಯಿರಿ ಅಂತ ಹೇಳಿ ಮತ್ತೊಮ್ಮೆ ಹೇಳ್ತೀನಿ. ನಮಸ್ಕಾರ. ಎಲ್ಲಾ ಪುಷ್ಪಗಳನ್ನು ದೇವಿಯ ಚರಣಾರವಿಂದಗಳಲ್ಲಿ ಅರ್ಪಿಸ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.